ಕೊಡಗು ಭಾಗದಲ್ಲಿ ಜೋರು ಮಳೆ, ಕಾವೇರಿ ನದಿ ನೀರಿನ ಮಟ್ಟದಲ್ಲಿ ಗಣನೀಯವಾದಂಥ ಏರಿಕೆ ಆಗಿದೆ. ಧುಮ್ಮುಕುತ್ತಿರುವ ಧನುಷ್ಕೋಟಿ ಜಲಪಾತ, ಮೈಸೂರಿನ ಚುಂಚನಕಟ್ಟೆ ಬಳಿ ಇರುವಂತಹ ಜಲಪಾತ ಜಲರಾಶಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ. ಜಲಪಾತದ ಸನಿಹದಲ್ಲಿ ಸೆಲ್ಫಿಯನ್ನು ಕ್ಲಿಕ್ಕಿಸಿ ಸಂಭ್ರಮಿಸ್ತಾ ಇದ್ದಾರೆ. ನೋಡಿ, ಈಗಾಗಲೇ ಮಳೆಗಾಲ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಪ್ರಕೃತಿಯ ಸೌಂದರ್ಯ ಅನ್ನೋದು ಕೈ ಬೀಸಿ ಕರೀತಾ ಇದೆ. ಕೆಲವು ಹಳ್ಳ ಕೊಳ್ಳಗಳು, ನದಿಗಳು ಉಕ್ಕಿ ಹರಿತಾ ಇರೋದ್ರಿಂದ ಕೃತಕ ಜಲಪಾತಗಳು ಕೂಡ ಸೃಷ್ಟಿಯಾಗಿದೆ. ಅದರ ಜೊತೆಗೆ ಜಲಪಾತಗಳು ಧುಮ್ಮಿಕ್ಕಿ ಹರಿತಾ ಇದೆ. ಇದನ್ನು ನೋಡುವುದಕ್ಕೆ ಅಂತ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಆದರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಯಾಕಂದರೆ ರೀಲ್ಸ್ ಮಾಡ್ತೀವಿ ಅಥವಾ ಸೆಲ್ಫಿ ತೆಗೆದುಕೊಳ್ತೀವಿ ಅಂತ ಹತ್ತಿರಕ್ಕೆ ಹೋಗೋದು, ಕಾಲು ಜಾರೋದು, ಈ ಥರದ ಘಟನೆಗಳು ಕೂಡ ನಡೀತಾ ಇರುತ್ತೆ. ಹಾಗಾಗಿ ಅದು ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡೋದು ಬೇಡ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗ್ತಾ ಇದೆ. ಆ ಜಿಲ್ಲಾಡಳಿತ ಕೆಲವೊಂದಷ್ಟು ಎಚ್ಚರಿಕೆಯನ್ನು ಕೂಡ ವಹಿಸಿದೆ. ನೋಡಿ, ಇಲ್ಲಿನ ದೃಶ್ಯಗಳನ್ನು ನೋಡಿದ್ರೆ ನಿಜವಾಗ್ಲೂ ಮನಮೋಹಕ ಅಂತ ಅನಿಸುತ್ತೆ. ಯಾಕಂದರೆ ಹಳ್ಳ ಕೊಳ್ಳಗಳೆಲ್ಲವೂ ಉಕ್ಕಿ ಹರಿತಾ ಇರೋದ್ರಿಂದ ಪ್ರಕೃತಿಯ ಸೌಂದರ್ಯ ಅನ್ನೋದು ಕೈ ಬೀಸಿ ಕರೀತಾ ಇದೆ. ಇದು ಕಾವೇರಿ ನದಿ ನೀರಿನ ಮಟ್ಟದಲ್ಲಿ ಗಣನೀಯವಾದಂಥ ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಧನುಷ್ಕೋಟಿ ಜಲಪಾತ ಧುಮ್ಮಿಕ್ಕಿ ಹರಿತಾ ಇರುವಂಥ ಪರಿಯಾಗಿದೆ. ಮೈಸೂರಿನ ಚುಂಚನಕಟ್ಟೆ ಬಳಿ ಇರುವಂಥ ಜಲಪಾತ, ಇದನ್ನು ನೋಡುವುದಕ್ಕೆ ಅಂತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮುಂಗಾರು ಮಳೆಗಿಂತ ಮುಂಚಿತವಾಗಿಯೇ ಈ ಥರದೊಂದು ವಾತಾವರಣ ಸೃಷ್ಟಿ ಆಗಿರುವಂಥದ್ದು. ಇದೆಲ್ಲ ನಾವು ನಾರ್ಮಲ್ ಆಗಿ ಈ ಜೂನ್ 2ನೇ ವಾರ, ಜುಲೈ ಈ ಥರ ನಾವು ನೋಡ್ತಾ ಇದ್ವಿ. ಅಂದರೆ ಈ ರೀತಿಯಾಗಿ ನದಿ, ಹಳ್ಳ ಕೊಳ್ಳ, ಜಲಪಾತಗೆಲ್ಲ ಉಕ್ಕಿ ಹರಿಯೋದು. ಆದರೆ ಈ ಬಾರಿ ನಾವು ಮೇನಲ್ಲೇ ನೋಡ್ತಾ ಇದ್ದೀವಿ ಅಂತ ಅಂದರೆ ಅದು ಮಳೆ ಆಲ್ರೆಡಿ ಪ್ರಾರಂಭ ಆಗಿರುವಂಥ ಹಿನ್ನೆಲೆಯಲ್ಲಿ.